ಇಲ್ಲ, ಈಗೆಲ್ಲ ಅಲ್ಲಿ ಶಾಂತ ಆಗಿದೆ, ಹೊರಗಡೆ ಪ್ರಾರಂಭ ಆಗಿದೆ. ಸೊ ಅದು ಬೆಂಗಳೂರು ಮಟ್ಟದಲ್ಲಿ ಮಾತುಕತೆ ಆಗಬೇಕು. ಅದು ಸೊ ಮಾತಾಡ್ತಿದ್ದಾರೆ CS ಕನ್ಸರ್ನ್ ಡಿಪಾರ್ಟ್ಮೆಂಟ್ದವರು. ಸೊ ಅದಾದ್ಮೇಲೆ ಏನೋ ಒಂದು ಕ್ಲೋಸ್ ಆಗ್ಬೋದು ಮ್ಯಾಟ್ರು. ಸರ್, ಈ ತರ ಘಟನೆ ನಡೆದಾಗೆಲ್ಲ ಸರ್ ನಿಮ್ಮ ನಾದಿಯಾಗಿ ಎಲ್ಲ ಬೆಳಗಾವಿ ನಾಯಕರ ಕಡೆಗೆ ಕೈ ತೋರಿಸ್ತಾರೆ ಸರ್ ಬಹುತೇಕ ಕನ್ನಡಪರ ಸಂಘಟನೆಗಳು. ನೀವುಗಳು ಸರಿಯಾಗಿ ಸ್ಪಂದಿಸ್ತಿಲ್ಲ ಅಥವಾ ನೀವುಗಳು ಚುನಾವಣಾ ಕಾರಣಕ್ಕಾಗಿ ಮತ್ತೊಂದು ಕಾರಣಕ್ಕಾಗಿ ಅವರಿಗೆ ಇದು ಮಾಡ್ತೀರಿ ಅಂತ ನಿಮ್ಮ ವಿರುದ್ಧ ಆರೋಪಗಳು ಮಾಡ್ತಾರೆ. ಹಂಗೆ ಆ ಥರ ಏನಿಲ್ಲ, ಅದಕ್ಕೆ ಅವ್ರಿಗೆ ಅನಿಸ್ಬೋದು, ಆ ರೀತಿ ಆಗಿಲ್ಲ. ಆದರೆ ಅಲ್ಲಿ ಘಟನೆ ಆಗಿದ್ದು ಸಮಸ್ಯೆಯಿಂದ ಉದ್ಭವ ಆಗಿದೆ. ಅದು ಕಂಡಕ್ಟರ್ ಮೇಲೆ ಆ ಕೇಸ್ ಹಾಕೋದು ಅವಶ್ಯಕತೆ ಇರೋಕ್ಕಿಲ್ಲ. ನಾರ್ಮಲ್ ಆಗಿ ಜಗಳ ಮಾಡಿದ್ರೆ ಅಷ್ಟಕ್ಕೆ ಸೀಮಿತವಾಗಿ ಇಬ್ಬರು ಮ್ಯಾಗ ಹಾಕಿದ್ರೆ ಓಕೆ. ಇದು ಎಕ್ಸ್ಟ್ರಾ ಹಾಕ್ಲಿಕ್ಕೆ ಹೋಗಿ ಒಬ್ಬ ಪೊಲೀಸ್ ಅಧಿಕಾರಿ ಮಾಡಿದ ತಪ್ಪಿಗೆ ಇದಾಗಿದೆ. ಅದಕ್ಕೆ ನಾವು ಜವಾಬ್ದಾರಲ್ಲ, ಯಾರು ಜವಾಬ್ದಾರಲ್ಲ. ಸೊ ಅದು ನಾರ್ಮಲ್ ಆಗಿ ಜಗಳ ಮಾಡಿದ ಕೇಸ್ ಹಾಕಿದ್ರೆ ಮುಗಿದು ಹೋಗ್ತಿತ್ತು. ಇಬ್ಬರ ಮೇಲೆ ಜಗಳ ಮಾಡಿದ ನಿಜ, ಅದೇನು ಕೋರ್ಟ್ನಾಗ ಆಗ್ತಿತ್ತು. ಆ ಕಂಡಕ್ಟರ್ ಮೇಲೆ ಎಕ್ಸ್ಟ್ರಾ ಕೇಸ್ ಹಾಕಿದ್ದು ಅದು ಎಲ್ಲರನ್ನೂ ರೊಚ್ಚಿಗೆ ಎಬ್ಸ್ಲಿಕ್ಕೆ ಕಾರಣ ಆಯಿತು. ಈಗ ಅದು ವಿಡ್ರಾ ಮಾಡ್ತು ಅಂತ ಹೇಳಿದ್ದಾರೆ ಪೊಲೀಸ್ ಕಮಿಷನರು. ಸೊ ಅದು ಮೊದಲೇ ಆಗಿದ್ದರೆ, ಹಾಕದೆ ಹೋಗಿದ್ರೆ ಇಷ್ಟು ದೀರ್ಘ ಹೋಗ್ತಿರಕ್ಕಿಲ್ಲ. ಏನು ಮಾಡಿದ್ರು ಅವ್ರ ಲೆವೆಲಾಗ ಅವನು ತಿಳಿದು ತನ್ನ ವ್ಯಾಪ್ತಿಯಲ್ಲಿ ಏನೋ ವಿಚಾರ ಮಾಡಿ ಹಾಕಿರ್ಬೋದು. ಅದ್ರ ಮೇಲಾಧಿಕಾರಿಗಳಿಗೆ ಕೇಳಬೇಕಾಗಿತ್ತು ಅವನು. ಈಗ ಅಲ್ಲಿ ಅವ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ. ಅದು ಅಷ್ಟಕ್ಕೆ ಅದು ಉದ್ಭವ ಆಗಿದ್ದು ಹೀಗೆ ಇರೋದು. ಬೆಳಗಾವಿ ಪೊಲೀಸ್ ಮೇಲೆ ಬೆಳಗಾವಿ ಜಿಲ್ಲೆಯ ಪೊಲೀಸ್ ಮೇಲೆ ಪದೇ ಈ ತರದ ಆರೋಪಗಳು ಬರ್ತಾರೆ. ಸಿಟಿ ರವಿ ಪ್ರಕರಣದಲ್ಲೂ ಕೂಡ ಈ ತರ ಪೊಲೀಸ್ ಆಗ್ತಾರದ ಏನ್ ಮಾಡ್ಲಿಕ್ಕೆ ಆಗೋಲ್ಲ. ಬೆಳಗಾವಿ ಪೊಲೀಸರು ಬೆಳಗಾವಿಯ ರಾಜಕೀಯ ನಾಯಕರ ವ್ಯಾಪ್ತಿಯನ್ನು ಮೀರಿದ್ದಾರೆ ಸರ್, ಅದಕ್ಕಿಂತ ದೊಡ್ಡವರಿದ್ದಾರೆ. ಇಲ್ಲ, ಮೀರು ಪ್ರಶ್ನೆ ನಮ್ಮ ಮಂಡ್ರ ಕೆಲಸ ಮಾಡ್ಬೇಕಂತ ರೂಲ್ ಇಲ್ಲ. ನಮ್ಮ ಮಂಡ್ರನ್ನ ಕೆಲಸ ಮಾಡ್ಬೇಕಂತ ಅವ್ರದ್ದೇ ಆದಂಥ ಕಾನೂನು ಇದೆ, ಅವ್ರು ಮಾಡಬೇಕು. ಆರ ತಪ್ಪಿದಾರ ಅವರು. ನಮ್ಮ ಮಾತು ಕೇಳೋದು ಯಾವ ಇಲಾಖೆಯವ್ರು ಕೇಳಿ ಮಾಡಬೇಕಂತಿಲ್ಲ. ಅವ್ರು ಏನು ವ್ಯಾಪ್ತಿ ಇದೆ ಅದ್ರೊಳಗೆ ಮಾಡಬೇಕಿತ್ತು. ನಮ್ಮ ಮುಂಚೆನೇ ಹೇಳಿಲ್ಲ, ಅದು ಅಡಿಷನಲ್ ಕೇಸ್ ಹಾಕಬಾರ್ದಿತ್ತು. ಹಾಕಿದ್ದೆ ಇದು ಉದ್ಭವ ಆಗಿದೆ ಅಂತ ಆಗಬಾರ್ದಿತ್ತು. ಅವ್ನು 4 ಜನ ಕೇಳಬೇಕಿತ್ತು ಮೇಲಾಧಿಕಾರಿಗಳು. ಅವ್ನು ಕೇಳದ ಹಾಕಿದ್ರೆ ಇಷ್ಟೆಲ್ಲ ದೊಡ್ಡ ಸಮಸ್ಯೆಗೆ ಕಾರಣ. ಬಂದ್ ಕರೆ ಕೊಟ್ಟಿದ್ದಾರೆ, ಬಂದ್ ಕರೆ ಕೊಟ್ಟಿರೋರಿಗೆ ತಾವು ರಿಕ್ವೆಸ್ಟ್ ಮಾಡ್ತೀರಾ, ಈ ಬಂದ್ ಬೆಂಬಲಿಸ್ತೀರಾ? ಇಲ್ಲ, ಮಾಡ್ಲಿಕ್ಕೆ ಅವ್ರಿಗೇನು ಮಾಡ್ಲಿಕ್ಕಾಗಲ್ಲ. ಮೊನ್ನೆ ಬಂದು ಅವರು ಪ್ರತಿಭಟನೆ ಮಾಡಿದ್ರು. ಸೊ ನಾವು ಯಾರಿಗೂ ಕೂಡ ಹೇಳಲಿಕ್ಕಾಗೋಲ್ಲ. ಈಗೆಲ್ಲ ಮುಗಿದೋದ ವಿಷಯ ಅದು. ಮತ್ತೆ ಅದನ್ನು ಡಿಗ್ ಮಾಡೋದ್ರಾಗ ಏನು ಅವಶ್ಯಕತೆ ಇಲ್ಲ, ಮುಗಿದಿದೆ. ಎಲ್ಲ ಕಡೆ ಶಾಂತಿಯಿಂದ ಮತ್ತೆ ಓಡಾಡ್ತಿದ್ದಾವೆ ಬಸ್ಸು. ಅಲ್ಲೊಂದು ಇಲ್ಲೊಂದು ಘಟನೆ ಆಗ್ತಾ ಇದೆ. ಸೊ ಅದು ಕ್ಲೋಸ್ ಮಾಡಿದ್ರೆ ಯಥಾಸ್ಥಿತಿಯಾಗಿ ಮುಂದುವರಿತೀವಿ. ಇಲ್ಲಾಂದರೆ ಎಫೆಕ್ಟ್ ಆಗೋದು ಅದು ಬೆಳಗಾವಿಗೆ, ಅದು ನೇರವಾಗಿ. ಇವರೇನು ಬೋತ್ ಸೈಡ್ ಮಾಡೋದ್ರಿಂದ ಸಮಸ್ಯೆ ಆಗೋದು ಬೆಳಗಾವಿ ಸಿಟಿಗೆ, ನಗರಕ್ಕೆ.